ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಮುಖಾಮುಖಿಗೆ ಡೇಟ್ ಫಿಕ್ಸ್ ಆಗಿದೆ. ಆದರೆ ಭಾರತ ಈ ಪಂದ್ಯವನ್ನು ಆಡುತ್ತಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಪೆಹಲ್ಗಾಮ್ ಅಟ್ಯಾಕ್ ಆದಮೇಲೆ ಪಾಕ್ ವಿರುದ್ಧದ ಪಂದ್ಯಗಳನ್ನು ಆಡಬಾರದು ಅಂತ ಒತ್ತಾಯ ಜೋರಾಗ್ತಾ ಇದೆ. 1986ರ ಟೂರ್ನಿಯನ್ನು ಬಹಿಷ್ಕಾರ ಮಾಡಿದಂತೆ ಈ ಸಲ ಕೂಡ ಹೊರಗುಳಿಬೇಕು ಅಂತ ಡಿಮ್ಯಾಂಡ್ ಇಡ್ತಿದ್ದಾರೆ. ಅಷ್ಟಕ್ಕೂ ಭಾರತ ಏಷ್ಯಾ ಕಪ್ ಅನ್ನು ಆಡೋಕೆ ಆ ಸಲ ನಿರ್ಧಾರವನ್ನು ಮಾಡಿದ್ಯಾಕೆ? ಪಾಕಿಸ್ತಾನ ಕೂಡ ಹಿಂದೆ ಸರಿದಿದ್ದು ಯಾವಾಗ? ಈ ಬಾರಿ ಏನಾಗುತ್ತೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯನ್ ರಾಷ್ಟ್ರಗಳ ಪ್ರತಿಷ್ಠಿತ ಫೈಟ್ ಆಗಿರುವಂತಹ ಏಷ್ಯಾ ಕಪ್ ಟೂರ್ನಿಗೆ 3 ವಾರಗಳಷ್ಟೇ ಬಾಕಿ ಇದೆ. 8 ತಂಡಗಳು ಭಾಗಿಯಾಗಲಿರುವಂತಹ ಈ ಪಂದ್ಯಾವಳಿಗೆ ಆಟಗಾರರ ಸೆಲೆಕ್ಷನ್ ಜೋರಾಗಿ ನಡೀತಾ ಇದೆ. ಟೀಂ ಇಂಡಿಯಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಸಲಿಗೆ ಈ ಟೂರ್ನಿಗೆ ಭಾರತವೇ ಆತಿಥ್ಯ ವಹಿಸಬೇಕಿತ್ತು. ಆದರೆ ಪಾಕಿಸ್ತಾನ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳ ಆಯೋಜನೆಗೆ ಒತ್ತಾಯ ಮಾಡಿದ್ರಿಂದ ಯುಎಇಗೆ ಶಿಫ್ಟ್ ಮಾಡಲಾಗಿದೆ. ಸೆಪ್ಟೆಂಬರ್ 9ರಿಂದ 28ರವರೆಗೆ ಯುಎಇನಲ್ಲಿ ಟೂರ್ನಿ ನಡೆಯಲಿದೆ. ಸೆಪ್ಟೆಂಬರ್ 14ಕ್ಕೆ ಭಾರತ ಪಾಕ್ ಫೈಟ್. 2026ರ T20 ವಿಶ್ವಕಪ್ಗೆ ಸಿದ್ಧತೆಯ ಭಾಗವಾಗಿ 2025ರ ಏಷ್ಯಾ ಕಪ್ ಅನ್ನು T20 ಸ್ವರೂಪದಲ್ಲಿ ಆಡಿಸಲಾಗ್ತಾ ಇದೆ. ಈ ಬಾರಿ 8 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇವೆ. ಭಾರತ ಹಾಗೆ ಪಾಕಿಸ್ತಾನ, ಯುಎಇ ಮತ್ತು ಒಮಾನ್ ಜೊತೆಗೆ ಗ್ರೂಪ್ ಎ ನಲ್ಲಿ ಇದ್ರೆ, ಗ್ರೂಪ್ ಬಿ ನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಹಾಗೆ ಹಾಂಗ್ಕಾಂಗ್ ತಂಡಗಳಿವೆ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಸೂಪರ್ 4 ಮತ್ತು ಫೈನಲ್ ತಲುಪಿದ್ರೆ ಒಟ್ಟಾರೆಯಾಗಿ ಟೂರ್ನಿಯಲ್ಲಿ 3 ಬಾರಿ ಮುಖಾಮುಖಿಯಾಗುವಂತ ಸಾಧ್ಯತೆ ಇರುತ್ತೆ. ಭಾರತ ಸೆಪ್ಟೆಂಬರ್ 10ರಂದು ಯುಎಇ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ. ಆನಂತರ ಸೆಪ್ಟೆಂಬರ್ 14ರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಆದರೆ ಇದೇ ಪಂದ್ಯವನ್ನ ಭಾರತ ಬಹಿಷ್ಕಾರ ಮಾಡಬೇಕು ಎನ್ನುವಂತ ಒತ್ತಾಯ ಇದೆ. ಇತ್ತೀಚೆಗೆ ಮುಕ್ತಾಯಗೊಂಡ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ನಲ್ಲೂ ಕೂಡ ಉಭಯ ತಂಡಗಳ ಪಂದ್ಯಗಳು ನಡೆದಿರಲಿಲ್ಲ. ಭಾರತ ತಂಡದ ಆಟಗಾರರು ಪಾಕಿಸ್ತಾನದ ವಿರುದ್ಧದ ಪಂದ್ಯವನ್ನು ಆಡೋಕೆ ನಿರಾಕರಿಸಿ ಟೂರ್ನಿಯಿಂದ ತಮ್ಮ ಹೆಸರನ್ನ ಹಿಂತೆಗೆದುಕೊಂಡಿದ್ರು. 1986ರಲ್ಲಿ ಏಷ್ಯಾ ಕಪ್ನಿಂದ ಹೊರಗುಳಿದಿದ್ದ ಟೀಂ ಇಂಡಿಯಾ. ಇನ್ನು ಭಾರತ ಹಿಂದೊಮ್ಮೆ ಏಷ್ಯಾ ಕಪ್ ಅನ್ನು ಬಹಿಷ್ಕಾರ ಮಾಡಿದಂತ ಉದಾಹರಣೆ ಇದೆ. 1986ರ ಏಷ್ಯಾ ಕಪ್ನಲ್ಲಿ ಮೆನ್ ಇನ್ ಬ್ಲೂ ಜರ್ಸಿ ತಂಡ ಕಾಂಟಿನೆಂಟಲ್ ಟೂರ್ನಮೆಂಟ್ ಅನ್ನು ತಪ್ಪಿಸಿಕೊಂಡಿತ್ತು. 1984ರ ಉದ್ಘಾಟನಾ ಆವೃತ್ತಿಯಲ್ಲಿ ಟ್ರೋಫಿಯನ್ನ ಗೆದ್ದು ಚಾಂಪಿಯನ್ ಆಗಿತ್ತು. ಆದರೆ 1986ರಲ್ಲಿ ನಡೆದ ಏಷ್ಯಾ ಕಪ್ನ 2ನೇ ಆವೃತ್ತಿಯಲ್ಲಿ ಭಾರತ ಭಾಗವಹಿಸಿರಲಿಲ್ಲ. ಯಾಕಂದ್ರೆ ಆ ಸೀಸನ್ನ ಏಷ್ಯಾ ಕಪ್ ಶ್ರೀಲಂಕಾದಲ್ಲಿ ನಡಿಬೇಕಿತ್ತು. ಆ ಟೈಮಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಾಕಷ್ಟು ಬಿಕ್ಕಟ್ಟುಗಳಿದ್ವು. ಹೀಗಾಗಿ ಭಾರತ ಏಷ್ಯಾ ಕಪ್ನಲ್ಲಿ ಆಡೋಕೆ ನಿರಾಕರಿಸಿ ಏಷ್ಯಾ ಕಪ್ ಅನ್ನ ಬಹಿಷ್ಕರಿಸಿತ್ತು. ಭಾರತೀಯ ಆಟಗಾರರ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಶ್ರೀಲಂಕಾ ಪ್ರವಾಸಕ್ಕೆ ತಂಡವನ್ನ ಕಳಿಸೋಕೆ ಭಾರತೀಯ ಕ್ರಿಕೆಟ್ ಮಂಡಳಿ ನಿರಾಕರಿಸಿತ್ತು. ಭಾರತ ಏಷ್ಯಾ ಕಪ್ನಿಂದ ಹಿಂದೆ ಸರಿದಾಗ ನೆರೆಯ ಬಾಂಗ್ಲಾದೇಶಕ್ಕೆ ಟೂರ್ನಿಯಲ್ಲಿ ಪದಾರ್ಪಣೆ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅಂತಿಮವಾಗಿ ಶ್ರೀಲಂಕಾ ಪಾಕ್ ವಿರುದ್ಧ ಗೆದ್ದು ಆ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿತ್ತು. 1990ರಲ್ಲಿ ಏಷ್ಯಾ ಕಪ್ನಿಂದ ಹಿಂದೆ ಸರಿದಿದ್ದ ಪಾಕಿಸ್ತಾನ. ಇನ್ನು ಪಾಕಿಸ್ತಾನ ಕೂಡ ಒಂದ್ಸಲ ಟೂರ್ನಿಯಿಂದ ಹಿಂದೆ ಸರಿದಿದ್ದಿದೆ. 1990ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಭಾಗವಹಿಸಿರಲಿಲ್ಲ. 1990-91ರ ಏಷ್ಯಾ ಕಪ್ ಡಿಸೆಂಬರ್ 25, 1990ರಿಂದ ಜನವರಿ 4, 1991ರವರೆಗೆ ಭಾರತದಲ್ಲಿ ನಡೆದಿತ್ತು. ಇದರಲ್ಲಿ ಭಾರತ, ಶ್ರೀಲಂಕಾ ಹಾಗೆ ಬಾಂಗ್ಲಾದೇಶ ತಂಡಗಳು ಭಾಗವಹಿಸಿದ್ವು. ಪಾಕಿಸ್ತಾನ ರಾಜಕೀಯ ಕಾರಣದಿಂದಾಗಿ ಭಾರತಕ್ಕೆ ಬರೋಕೆ ನಿರಾಕರಿಸಿತ್ತು. ಹೀಗಾಗಿ ಈ ಏಷ್ಯಾ ಕಪ್ನಲ್ಲಿ ಭಾಗವಹಿಸಿರಲಿಲ್ಲ. ಭಾರತ ಮತ್ತು ಶ್ರೀಲಂಕಾ ಫೈನಲ್ನಲ್ಲಿ ಸೆಣಸಾಡಿ ಕೊನೆಗೆ ಅಂತಿಮವಾಗಿ ಭಾರತ 7 ವಿಕೆಟ್ಗಳಿಂದ ಗೆದ್ದು ಚಾಂಪಿಯನ್ ಆಗಿತ್ತು. ಸದ್ಯ ಈ ಬಾರಿ ಪೆಹಲ್ಗಾಮ್ ದಾಳಿಯಿಂದಾಗಿ ಉಭಯ ರಾಷ್ಟ್ರಗಳ ನಡುವಿನ ಭೌಗೋಳಿಕ ರಾಜಕೀಯ ಸಂಘರ್ಷ ಜೋರಾಗಿದೆ. ಆದರೆ ಅದನ್ನ ಕ್ರೀಡೆಗೆ ವಿಸ್ತರಿಸುವುದು ಡೌಟ್ ಇದೆ. ಅಂದ್ರೆ ಪಾಕಿಸ್ತಾನ ವಿರುದ್ಧದ ಏಷ್ಯಾ ಕಪ್ ಮುಖಾಮುಖಿಯಿಂದ ಬಿಸಿಸಿಐ ಹಿಂದೆ ಸರಿಯುವಂತ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ಚಾಂಪಿಯನ್ಸ್ ಲೀಗ್ ಖಾಸಗಿ ಲೀಗ್ ಆಗಿದ್ದು ಅಲ್ಲಿ ಆಟಗಾರರು ಸ್ವಯಂ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಆದರೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಟಗಾರರು ಆಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಬಿಸಿಸಿಐ ನಿರ್ಧಾರ ಮಾಡಬೇಕಾಗುತ್ತೆ. ಈಗಾಗಲೇ ಪಾಕಿಸ್ತಾನ ವಿರುದ್ಧ ಪಂದ್ಯಗಳನ್ನು ಆಡೋಕೆ ಪರ್ಮಿಷನ್ ಪಡೆದಿದೆ. ಹೀಗಾಗಿ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಕಣಕ್ಕಿಳಿಯೋದು ಪಕ್ಕಾ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಪಾಕಿಸ್ತಾನ ವಿರುದ್ಧದ ಪಂದ್ಯವನ್ನ ಭಾರತ ಆಡಬೇಕಾ ಅಥವಾ ಬಹಿಷ್ಕಾರ ಮಾಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.